ಹಾಗೆ ನಮ್ಮ ಹುಡುಗರು ಪೂಜೆ ಮಾಡಿಸೋಣ ರಸಿಲ್ಲ ಅಂತ ಮುಂದೆ ಹೊರಟಾಗಿದ್ರು. ಆವಾಗ ನಾನು ಮತ್ತೆ ಒಳಗಡೆ ಹೋಗಿದ್ದೆ, ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀನಿ ಪೂಜೆ ಮಾಡಿಸೋಣ ಅಂತ. ಅಲ್ಲಿ ನೋಡಿದ್ರೆ ಒಳಗಡೆ ತುಂಬ ರಸಿತ್ತು, ತುಂಬ ಜನ ಇದ್ದರು ಒಳಗಡೆ. ಇಲ್ಲಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತಿದ್ರು, ಕಷ್ಟಪಟ್ಟು ಮಾಡಿದೆ. ಇದೇ ನೋಡಿ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಹಾಗೆ ಕ್ಯೂವಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ನಮ್ಮ ಹುಡುಗರೆಲ್ಲ ಇನ್ನೂ ಮುಂದೆ ಹೊರಟೋಗ್ಬಿಟ್ಟಿದ್ರು. ಹಾಗೆ ಗರ್ಭಗುಡಿ ಹತ್ರ ಹೋದೆ, ತೀರ್ಥ ಎಲ್ಲ ಇಸ್ಕೊಂಡೆ, ಕೈಯೆಲ್ಲ ಮುಗ್ದು ದೇವರಿಗೆ ಮತ್ತೆ ಹೊರಗಡೆ ವಾಪಸ್ ಬಂದೆ. ಹೊರಗಡೆ ಬಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನೋಡಿ, ಕಳೆದ ವರ್ಷ ನಾವು ಬಂದಿದ್ದಾಗ ಇದೆಲ್ಲ ಗೋಪುರ ಎಲ್ಲ ಮಾಡಿರಲಿಲ್ಲ. ಇವಾಗೆಲ್ಲ ಗೋಪುರ ಎಲ್ಲ ರೆಡಿ ಮಾಡಿ ಹೊಸದಾಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಇಲ್ಲೇ ಈ ದೇವಾಲಯದ ವಿಶೇಷ ಏನಂದರೆ, ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಗೆ ಮಹಿಳೆಯರ ಬಳೆ ಸದ್ದು ಆಗಂಗಿಲ್ಲ ಅಂತ ನಮ್ಮ ತಾತ ಅವರ ಕಾಲದಲ್ಲಿ ಎಲ್ಲ ಹೇಳ್ತಾಯಿದ್ರು. ಹಾಗೆ ಒಬ್ಬ ಮಹಿಳೆ ಕಾಡಿಗೆ ಸೌದೆಗೆ ಅಂತ ಬಂದು ಇಲ್ಲಿ ಮತ್ತೆ ವಾಪಸ್ಸಿ ಮನೆಗೆ ಹೋಗ್ಲಿಲ್ವಂತೆ, ಹಾಗೆ ಕಲ್ಲಾಗಿ ನಿಂತಿದ್ದಾರಂತೆ. ಅದೆಲ್ಲ ಇದೆ ಇಲ್ಲಿ. ಹಾಗೆ ನಾನು ಕೂಡ ಮುಂದೆ ಪೂಜೆ ಎಲ್ಲ ಮಾಡೋಣ ಅಂತ ಬಂದೆ. ಅಷ್ಟರಲ್ಲೇ ನಮ್ಮ ಹುಡುಗರೆಲ್ಲ ಬಂದು ನಾವೇನು ಪೂಜೆ ಸಾಮಾನೆಲ್ಲ ತಂದಿದ್ದು ಅದೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಪೂಜೆ ಮಾಡೋಣ ಅಂತ ಗಂಧದ ಕಡ್ಡಿ ಎಲ್ಲ ಕಸ್ಕೊಂಡು ಕರ್ಪೂರ ಎಲ್ಲ ಹಚ್ಚಿ ದೇವರಿಗೆ ನಾನು ಕೂಡ ಸ್ವಲ್ಪ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೆ. ಕೈಯೆಲ್ಲ ಮುಗ್ದೆ. ಹಾಗೆ ಕೈಯೆಲ್ಲ ಮುಗಿದ್ಬಿಟ್ಟು ಮತ್ತು ಹಾಗೆ ಸ್ವಲ್ಪ ಮೇಲ್ಗಡೆ ಹೋಗಿ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಹೋದೆ. ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ನೋಡಿ, ಈ ಕಡೆ ಕಾಣ್ತಾ ಇದೆಯಲ್ಲ, ಈ ಮನೆಗಳಲ್ಲೆಲ್ಲ ನಾವು ಕಳೆದ ವರ್ಷ ಬಂದಾಗ ಇಲ್ಲೆಲ್ಲ ಒಂದು ದಿನ ತಂಗಿದ್ದು ಮತ್ತು ಮಾರನೇ ದಿನ ಊರಿಗೆ ಹೋಗ್ತಾಯಿದ್ನು. ಆದರೆ ಈ ವರ್ಷ ಆಗಿಲ್ಲ, ಇಲ್ಲಿ ಇರೋಂಗಿಲ್ಲ. ಬೆಳಗ್ಗೆ ಬಂದು ವಾಪಸ್ ಸಂಜೆ ಎಲ್ಲ ಹೋಗ್ತಾರೆ. ನೋಡಿ, ಮುಂದ್ಗಡೆ ಇರೋ ಸೆಡ್ಡೆಲ್ಲ ಹೊಸ್ದಾಗಿ ಮಾಡಿರೋದು ಇವಾಗ. ಹಾಗೆ ಪೂಜೆ ಎಲ್ಲ ಮುಗೀತು. ನಮ್ಮ ಹುಡುಗರೆಲ್ಲ ಗಾಡಿಗೆಲ್ಲ ಹೂವು ಹಾಕ್ಕೊಂಡು ರೆಡಿ ಆದ್ವಿ ಊರಿಗೆ ಹೊರಟೋಣ ಅಂತ. ಮತ್ತು ಊರ ಕಡೆ ವಾಪಸ್ ಹೋಗ್ತಾಯಿದ್ದೀವಿ. ಹೋಗುವಾಗಲೂ ತುಂಬ ಮಳೆ ಇತ್ತು. ಹಾಗೆ ಮುಂದೆ ಅನ್ನದಾನ ನಡೀತಾಯಿತ್ತು. ಅಲ್ಲಿ ಎಲ್ಲ ಹೋಗಿ ಊಟ ಮಾಡಿಕೊಂಡು ಮತ್ತೆ ಊರ ಕಡೆ ವಾಪಸ್ ಆದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಬಾಯ್.